5 ದಿವಸ ಆಯ್ತು ನಿಮಗೆ ನೋಟಿಸ್ ತಲುಪಿ. 5 ದಿವಸ ಕರೆಕ್ಟ್ ಬರೀ 5 ದಿವಸ ಬರೋದಿಲ್ಲ. ನಿನ್ನೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಭಾನುವಾರ ಒಂದು ನೋಟಿಸ್ ಕೊಟ್ಟಿದ್ದಲ್ಲ, ನಿನ್ನೆ ಕೊಟ್ಟಿರಲ್ಲ, ಭಾನುವಾರ ಬರ್ಲಿಲ್ಲ. ಭಾನುವಾರ ಕೊಟ್ಟಿದ್ ಲೆಕ್ಕ ಇಲ್ವಾ? ಮುಂದಾಗಾದ್ರೆ ನೀವು ಮಾತಾಡೋದ ಈಗ ಭಾನುವಾರ ಕೊಟ್ಟಿದ್ದಾಗಾದ್ರೆ ನಿಮಗೆ ಅದು ಲೆಕ್ಕಕ್ಕಿಲ್ವಾ? ಅಲ್ಲ ನೀವು ನಿಮಗೆ ಅದರಲ್ಲೂ ದಿನಾಂಕ ಹಾಕಿ ಭಾನುವಾರ ಒಂದು ಕೊಟ್ಟಿರಿ, ದಿನಾಂಕ ಆಯ್ತು. ದಿನಾಂಕ ಆದಿತ್ಯವಾರದಂದು ಇಂಥ ತಾರೀಕಿಗೆ ಬರ್ತೇವೆ ಅಂತ ಹೇಳಿ ಕೊಟ್ಟಿದ್ರು. ಆ ತಾರೀಕಿಗೆ ಬಂದಿಲ್ಲ. ಪುನಃ ಇಂಥದ್ದು ಕೇಳ್ತಾ ಇಲ್ಲ ನಾವು. ಎನ್ಕ್ರೋಚ್ಮೆಂಟ್ ಅನ್ನು ತೆರವುಗೊಳಿಸಿ ಅಷ್ಟೇ. ಇದು ಎನ್ಕ್ರೋಚ್ಮೆಂಟ್, ಇದನ್ನು ತೆರವುಗೊಳಿಸಬೇಕು. ಸರ್ಕಾರಿ ಜಾಗದ ಎನ್ಕ್ರೋಚ್ಮೆಂಟ್ ಅದನ್ನ ಸರಿ, ಅದು ಕೋರ್ಟ್ ಆದೇಶದಲ್ಲಿ ನೋಡ್ಬೇಕಲ್ವಾ? ಇವಾಗ ನಮಗೆ ಕೋರ್ಟ್ ಆದೇಶ ಇರೋದು ಏನು ಅಂತಂದು ಹೇಳಿದ್ರೆ ಎನ್ಕ್ರೋಚ್ಮೆಂಟ್ ಅನ್ನು ತೆರವುಗೊಳಿಸ್ಲಿಕ್ಕೆ ನಮಗೆ ಆದೇಶ ಇದೆ ಅಷ್ಟೇ. ಬೇಲಿ ಯಾಕೆ ಅಂತ ಹೇಳಿದಾರ? ಇವಾಗಿನ ಎನ್ಕ್ರೋಚ್ಮೆಂಟ್ ಅನ್ನು ತೆರವುಗೊಳಿಸ್ಲಿಕ್ಕೆ ನಮಗೆ ಆದೇಶ ಇದೆ ಅಷ್ಟೇ. ನೋಡಿ ನಾವು ಬಂದದ್ದು ಹೇಗೆ ಆ ಥರದ ಬೇಲಿ ಇದೆ ಅದನ್ನು ತೆಗೆಸಿ ಹಾಕ್ಬೋದು ಅಂತ. ಇವಾಗ ಫುಲ್ ಕಂಪ್ಲೀಟ್ಲಿ ಫೆನ್ಸಿಂಗ್ ಆಗೋಗಿದೆ. ನಾಳೆ ಬರ್ತಿದ್ರೆ ನೀವು ನಾಳೆ ಬರ್ತಿದ್ರೆ ಇವಾಗ ಸಂಡೇ 4 ಗಂಟೆ ಬಂದ್ಕೊಂಡು ಲೆಟರ್ ಕೊಟ್ಟರೆ ನಾವು ಎಲ್ಲಿ ಸ್ಟೇ ತರಕಾಗತ್ತೆ? ನಾಳೆ ಇರುವಾಗ ನೀವು ಇವತ್ತು ಸ್ಟೇ ತಗೊಂಡ್ಬಂದು ಕೊಡ್ತೀರಾ? ಲೆಟರ್ ತಂದು ಕೊಡ್ತೀರಾ? ಆಲ್ರೆಡಿ 3 ಇಲ್ಲ, ಅಲ್ಲ ನಮ್ಮ ಟೈಮಲ್ಲಿ ನಾವು ಕಾಯ್ತಾ ಇದ್ದೀವಿ. ನಮ್ಮ ಸರ್ತಿ ಬರ್ತೇವೆ ಅಂತ ಹೇಳಿ ಕೊಟ್ಟು ಬಂದಿಲ್ಲ. ನಮ್ಮ ಟೈಮಲ್ಲಿ ನೀವು ಬಂದು ನಾವು ಇಲ್ಲಿ ಕಾಯ್ಬೇಕಾದ್ರೆ ನೋಡಿ. ಇದ್ದಾನೆ ನಾನೇ ಸರ್ವೇರ್ ಈಗ ಸರ್ವೆ ಮಾಡ್ತಲ್ಲ ಫಸ್ಟ್ 250ರಲ್ಲಿ ಎಲ್ಲಿ ಬರುತ್ತೆ ಪಾಯಿಂಟ್? 250ನೇ ಸರ್ವೆ ನಂಬರ್ ಸರ್ವೆ ಮಾಡಿ ಆ ಪಾಯಿಂಟ್ ನೀವು ಮಾಡಿದೀರಾ ಇನ್ನೊಬ್ರು ಮಾಡಿದಾರ ಅದು ವಿಷಯ ಅಲ್ಲ. ಎನ್ಕ್ರೋಚ್ಮೆಂಟ್ ಯಾರದೇ ಇದ್ರು ಅದು ಈ ಕೋರ್ಟ್ ಆದೇಶದ ಪ್ರಕಾರ, ಈ ಆದೇಶದ ಪ್ರಕಾರ ನಾವು ತೆರವುಗೊಳಿಸ್ತೀವಿ. ಅವರು ಸರ್ 250 ಸರ್ವೆ ನಂಬರ್ ದಾರಿ ಮಾಡಿಕೊಡಿ ಅಂತ ಹೇಳಿದ್ರು. 250 ಸರ್ವೆ ನಂಬರ್ ದಾರಿ ಇದೆ. ಆ್ಯಕ್ಚುಲಿ ಮೊನ್ನೆ ಬಂದು ಲೆಟರ್ ಹಾಗೆ ಇತ್ತು. ನಿನ್ನೆ ಏನು ಮಾಡಿದ್ರು, ಪ್ಲಾನ್ ಮಾಡ್ಕೊಂಡು ಅದನ್ನ ಚೇಂಜ್ ಮಾಡಿ ಕಳಿಸಿರಿ ಇನ್ನೊಂದು ಲೆಟರ್. ಅಲ್ಲ ನೀವು ಸ್ಟೇ ತರಬಹುದು. ಅಲ್ಲ ಸರ್ ನಮ್ಮ ಟೈಮ್ ಬಿಟ್ಟಿಲ್ಲ. ಯಾಕಂದ್ರೆ ಸಂಡೇ ಅಲ್ಲ ಇಷ್ಟು ದಿನ ಇಲ್ಲ ಸರ್ ಸಂಡೇ 4 ಗಂಟೆಗೆ ಬಂದು ಲೆಟರ್ ಕೊಟ್ಟಿದ್ರು. ನಾಳೆ ಬರ್ತೀವಿ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. 4 ವೀಕ್ ಮುಗ್ದಿದೆ. ನಿನ್ನೆಗೆ ಕೋರ್ಟ್ ಟೈಮಿಂಗ್ ಮುಗ್ದಿದೆ. ಇನ್ನು ಹೆಂಗೆ ಅವರಿಗೆ ಟೈಮ್ ಕೊಡ್ತೀರಿ ನೀವು ಹೇಳಿ ಸರ್? ಇಲ್ಲಿ ನಾನು ಎರಡೂ ಪರವಾಗಿ ಇವತ್ತು ಫಸ್ಟ್ ಟೈಮ್ ಎರಡೂ ಪರವಾಗಿ ಮಾತಾಡ್ತಾ ಇದ್ದೇನೆ. ನಾನು ಇಬ್ಬರದ್ದು ನಾನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಇಬ್ಬರಿಗೂ ನಾನು ಕಾಲಾವಕಾಶ ಕೊಡಬೇಕಾಗ್ತದೆ. ಯಾವಾಗ 1 ವಾರ ಅಂತ ಹೇಳಿದ್ರಲ್ಲ, 1 ವಾರ ಕೊಟ್ಟಿಲ್ಲ, 3 ದಿನ ಕೊಟ್ಟಿದ್ದೇನೆ. ಸೋಮವಾರ ನಂಬರ್ ಕ್ಲಿಯರ್ ಮಾಡಲಿಲ್ಲ, ನಾನು ಮಾಡಿಸ್ಬಿಡ್ತೇನೆ. ಯಾಕೆ ಏನಾಗಿರುವಂಥದ್ದು, ಏನು ಸಮಸ್ಯೆ ಆಗಿರುವಂಥದ್ದು, ಏನಕ್ಕೆ ಬಂದಿದ್ದೀರಾ ಅಂತ ಹೇಳಿ? ಈಗ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಜಜ್ಮೆಂಟ್ ಆಗಿದೆ. ಜಜ್ಮೆಂಟ್ ಪ್ರಕಾರ ಒತ್ತುವರಿ ಆಗಿದೆ ಅಂತ ತಿಳಿದು ಬಂದಿದೆ. ಇಲ್ಲಿ ಅದು ಈತ ಸ್ಕೆಚ್ನೂ ಇದೆ. ಸ್ಕೆಚ್ ಪ್ರಕಾರ ಅದು ಒತ್ತುವರಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದನ್ನು ಒತ್ತುವರಿನ ತೆರವುಗೊಳಿಸಬೇಕು, 4 ವಾರಗಳೊಳಗೆ ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಾವು ವಿಲೇಜ್ ಅಕೌಂಟೆಂಟು, ಗ್ರಾಮ ಆಡಳಿತಕರು, ಸಂಬಂಧಪಟ್ಟ ಪೊಲೀಸರು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದೀವಿ. ಅವರು ಅಪೋಸಿಟ್ ಇದ್ದವರು ನನಗೆ ಯಾರು ಜ್ಯೋತಿ ಶೆಟ್ಟಿ ಅವರು ಒಂದು 3 ದಿನ ಟೈಮ್ ಕೊಡು ಅಂತ ಕೇಳಿದ್ದಾರೆ. ಆ ಪ್ರಕಾರ ಅವರಿಗೆ ಟೈಮ್ ಕೊಟ್ಟಿದ್ದೀವಿ. 3 ದಿನ ಟೈಮ್ ಕೇಳಿದ್ದಾರೆ ಅಂದಮೇಲೆ ಅವರು ಜ್ಯೋತಿ ಗಂಡ ಅವರು ಇವರು ಶೆಟ್ಟಿ ಅವರು ಅದಕ್ಕೆ 3 ದಿನ ಟೈಮ್ ಕೊಟ್ಟು ಮಾನವೀಯತೆ ದೃಷ್ಟಿಯಿಂದ 3 ದಿನ ಟೈಮ್ ಕೊಟ್ಟಿದ್ವಿ. ಹೈಕೋರ್ಟ್ ಆದೇಶ ಇದ್ದಾಗ 3 ದಿವಸ ಅವಕಾಶ ಕೊಡ್ಲಿಕ್ಕೆ ಬರ್ತದೆ. ಅಲ್ಲಿ ಇಬ್ಬರನ್ನೂ ಕೇಳಬೇಕಾಗ್ತಾನೆ ನಾವು ಪಾರ್ಟಿನ, ಒಬ್ಬರನ್ನ ಅಂತಲ್ಲ. ಇವರು ಒಪ್ಪಿದ್ದಾರೆ 3 ದಿನ ಕೊಡ್ಬೇಕಂತ ಹೇಳಿದ್ರು. ಕೊಡಬೇಕು. ಅದು ಆ್ಯಕ್ಚುಲ್ ಫ್ಯಾಕ್ಟ್ ಅಂತಂದರೆ ಫಸ್ಟ್ ಟೈಮ್ ನಾನು ಇವತ್ತು ಇಲ್ಲಿ ಬರ್ತಾ ಇರೋದು. ಇಲ್ಲಿ ಇಬ್ಬರದು ನಾನು ಕೇಳಿಕೊಂಡು ಸರಿ ಬರೀ ಅಥವಾ ಏನಾದರೂ ಬರೀ ನೀವು ಸರ್ಕಾರಿ ಆಫೀಸರ್, ಒಂದು ಹೈಕೋರ್ಟ್ ನೋಟಿಸ್ ಅಂತ ಬರ್ತದೆ. ಅದಕ್ಕೆ ಒಂದು ಈ ಲಿಮಿಟ್ ಅಂತ ಇರ್ತದೆ. ಅಂದರೆ ನಿನ್ನೆ ಸಂಜೆ ಕೊಟ್ಟು ಹೋಗಿದ್ರೆ ಇವತ್ತು ಬೆಳಿಗ್ಗೆ ತೆರವು ಮಾಡಬೇಕಂತ ಅದರಲ್ಲಿ ಉಲ್ಲೇಖ ಇರ್ತದೆ. ಅದು ಕೂಡ ನಿಮಗೆ ಇಲ್ಲ, ಅದು ನೋಟಿಸ್ ಮುಟ್ಟಿರೋದು ಸಹಿತ 3 ದಿನ ಆಯಿತು ಅಂತ ಹೇಳ್ತಾ ಇದ್ದಾರೆ. 3 ದಿನ ಅಂದರೆ 1 ವಾರ ಟೈಮ್ ಕೊಡಬೇಕು. ಆ್ಯಕ್ಚುಲ್ ಫ್ಯಾಕ್ಟ್ ಅಂತಂದರೆ 1 ವಾರ ಟೈಮ್ ಕೊಟ್ಟು ರಿಮೂವ್ ಮಾಡಿಸ್ತೇನೆ. ಸರ್ 4 ವಾರ ಆಯ್ತಲ್ಲ ಸರ್, ಆಲ್ರೆಡಿ ಆರ್ಡರ್ ಆಗಿ 4 ವಾರ ಆಗಿದೆ. ಮತ್ತು ಸರ್ಕಾರಿ ಜಾಗ ಅಂತ ನೀವೇ ಹೇಳ್ತಾ ಇದ್ದೀರಿ. ಸರ್ಕಾರಿ ಜಾಗ ನಿಮ್ಮ ಜಾಗ, ಸರ್ಕಾರ, ನೀವು ಸರ್ಕಾರಿ ಅಧಿಕಾರಿ, ತೆರವು ಮಾಡಲಿಕ್ಕೆ ಇನ್ನೊಬ್ಬರು ಪರ್ಮಿಷನ್ ತಗೋಬೇಕು. ನಾನು ಒಂದೇ ಕೇಳ್ತೇನೆ, 3 ದಿನ ಆದಮೇಲೆ ನಾನು ರಿಮೂವ್ ಮಾಡ್ತೇನೆ ಡೆಫಿನೆಟ್. ಅಲ್ಲ ಸರ್, ಈಗ ಕೋರ್ಟ್ ಆದೇಶ ಅಂತ ಇದೆ, ಅದು ಆವಾಗ ತೆರವು ಮಾಡಲಿಕ್ಕೆ ಏನು ಸಮಸ್ಯೆ ಏನಂತ ಹೇಳಿ?
ಸರ್ಕಾರಿ ಭೂಮಿಯನ್ನ ಎಲ್ಲ ಪ್ರಕರಣದಲ್ಲಿ ಇದು ಅಪ್ಲಿಕೇಬಲ್ ಆಗ್ತದೆ. ಯಾಕಂದ್ರೆ ಈಗ ಒಂದು example ಹೇಳೋದಾದ್ರೆ ಒಂದು ಸಮಸ್ಯೆ ಆಗ್ತದೆ, ನೀವು ಆವಾಗ ಇದಕ್ಕೆ ಹೋಗ್ತೀರಾ? ಬೆಂಗಳೂರಲ್ಲಿ ಇದೇ ರೀತಿ ಆಗ್ತಾ ಉಂಟು, ಅಲ್ಲಿ ಒತ್ತುವರಿ ತೆರವು ಆಗ್ತಾ ಉಂಟು. ಸಂಜೆ ಲೆಟರ್ ಕೊಡ್ತಾರೆ, ಬೆಳಿಗ್ಗೆ ತೆರವು ಮಾಡ್ತಾರೆ. ಅದು ಕೂಡ ಕೋರ್ಟ್ ಆದೇಶನೇ, ಸರ್ಕಾರದ ಆದೇಶನೇ, ಅದನ್ನು ಇಟ್ಟುಕೊಂಡು ತೆರವು ಮಾಡ್ತಾರೆ. ಇದಕ್ಕೆ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿ. ಇದಕ್ಕೂ ಅಂತಲ್ಲ, 4 ವಾರ ಟೈಮ್ ಕೊಟ್ಟಿದ್ದಾರೆ. ಆ್ಯಕ್ಚುಲ್ ಫ್ಯಾಕ್ಟ್ ಅಂತಂದರೆ ನಾನು ಮುಟ್ಟಿರೋದು 1 ವಾರ ಆಯಿತು ಮುಟ್ಟಿ. ಇದು ಎಲ್ಲ ಅದರ ಪ್ರಕಾರ ಅವರಿಗೂ ನಾವು ಇದೇ ರೀತಿ ಅನ್ವಯ ಎಲ್ಲರಿಗೂ ಅನ್ವಯ ಆಗುತ್ತಾ ಇದೇ ಕಾನೂನು? ಎಲ್ಲ ರೀತಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ, ದಿವಸದ ಅವಕಾಶ ಕೊಡ್ತೀರಿ ನೀವು? ಎಲ್ಲ ರೀತಿ ಅಂತ ಅಂತಲ್ಲ, ಅವರಿಗೆ ಕಾಲಾವಕಾಶ ಕೇಳಿದ್ದಾರೆ, ನೋಡೋಣ. ಅಲ್ಲಲ್ಲ, ತುಂಬ ನಾವು ಸಹ ತುಂಬ ನ್ಯೂಸ್ ಮಾಡಿದ್ದೇವೆ. ಒತ್ತುವರಿ ಆಗಿದ್ದನ್ನು ತೆರವು ಮಾಡಿದ್ದೀರಿ ಸರ್ಕಾರಿ ಅಧಿಕಾರಿಗಳು, ತುಂಬ ತೆರವು ಮಾಡಿ. ಇತ್ತೀಚೆಗೆ ಇಲ್ಲಿ ಸಾಹೇಬ್ರಗಟ್ಟೆಯಲ್ಲಿ ಕೂಡ ತೆರವಾಗಿದೆ. ಒಂದೇ ದಿವಸ ನೋಟಿಸ್ ಕೊಟ್ಟದ್ದು, ಬೆಳಿಗ್ಗೆ ತೆರವು ಮಾಡಿದ್ದಾರೆ, ರಾತ್ರಿ ತೆರವು ಇಲ್ಲ, ನೋಟಿಸ್ ಕೊಟ್ಟು 3 ದಿನ ಬೇಕು, 1 ವಾರ ಬೇಕಾಗ್ತದೆ ಕಾಲಾವಕಾಶ ಕೊಡ್ಬೇಕು ಅವ್ರಿಗೆ. ಆ್ಯಕ್ಚುಲಿ ಇಲ್ಲ, ಅವರು ಅಲ್ಲಿ ಕೂಗ್ತಾ ಇರ್ತಾರಲ್ಲ ಸರ್, ನಾವು ಸಹ ನೋಡಿದ್ದೇವೆ ಸರ್. ಅಲ್ಲಿ ಯಾವುದೇ ಅಲ್ಲಿ ಮಾನವೀಯತೆ ಪ್ರಕರಣಗಳಿದೆ, ಮಾನವೀಯತೆ ಇರುವುದಿಲ್ಲ. ನಾನು ಇವಾಗ ಕೊಟ್ಟಿದ್ದೀನಿ, 3 ದಿನ ಆದಮೇಲೆ ನಾನು ಮಾಡಿಸ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.